ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇನ್ನು ಏನಾರ ಹೇಳ್ರಪ್ಪ, ರಾಹುಲ್ ಗಾಂಧಿ ಅವರು ಸಾಧಾರಣದ ಮನುಷ್ಯ ಅಲ್ಲವೇ ಅಲ್ಲಂತೀನಿ. ಅವ್ರ ಟ್ಯಾಲೆಂಟ್ ಅನ್ನ ನಾವು ನೀವೆಲ್ಲ ಮೆಚ್ಕೋಬೇಕು. ನೋಡ್ರಿ, ಈಗ ಮೋದಿಜಿ ಕೈಲಿಂದ ಇದು ಸಾಧ್ಯ ಐತೆ ಅಂತ ಕೆಲಸ ಮಾಡಿ ತೋರ್ಸ್ಯಾರ ರಾಹುಲ್ ಗಾಂಧಿ. ಏನಂತ ಕೇಳಿದ್ರೆ ಮತ್ ಏನ್ರಿ, ಒಂದು ಸಿಎಂ ಕುರ್ಚಿ ಸಲುವಾಗಿ ನಡೀತಿರೋ ಗದ್ಲಾನ ಆಫ್ಟರ್ ಆಲ್ ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ಮೂಲಕ ಬಗೆಹರಿಸ್ಯಾರ ಅಂತಂದ್ರ ಅದೇನ ಸುಮ್ನ ಮಾತೇನ್ ಹೇಳ್ರಿ. ಈಗ ಎಷ್ಟು ಮಜಾ ಅದ ನೋಡ್ರಿ. ಈಗ ಒಂದಿನ ಸಿಎಂ ಸಿದ್ದರಾಮಯ್ಯ ಅವ್ರ ಮನೆಗೆ DCM DK ಶಿವಕುಮಾರ್ ಅವರು ಹೋಗುದಂತ, ಭರ್ಜರಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಬ್ರು ಜೋಡಿಲೆ ನಕ್ಕೊಂತ ಹೊರಗೆ ಬರುದಂತ. ಇನ್ನು ಮತ್ತೊಂದಿನ DK ಶಿವಕುಮಾರ್ ಅವ್ರ ಮನೆಗೆ ಸಿಎಂ ಸಿದ್ದರಾಮಯ್ಯ ಅವ್ರು ಬರುದಂತ. ಮಜಾ ಅದ ಬಿಡ್ರಿ. ನೋಡ್ತಾ ಇದ್ದೀನಿ. ಅಲ್ಲ, ಅದೇನ್ ಹೆಣ್ಣು ಗಂಡು ನೋಡೋ ಶಾಸ್ತ್ರ ಅಂತ ತಿಳ್ಕೊಂಡ್ರ ಇವ್ರ ಹೆಂಗ? ಒಂದಿನ ಅವ್ರ ಮನೆಗೆ ಇವ್ರು ಹೋಗೋದಂತ, ಇನ್ನೊಂದಿನ ಇವ್ರ ಮನೆಗೆ ಅವ್ರು ಹೋಗೋದಂತ. ಏನ್ ಮಾಡ್ಲಿಕ್ಕತ್ತಾರ ತಿಳಿಯಲಾಗದ. ಅದ್ರಾಗೂ ಇವತ್ತಂತೂ DK ಶಿವಕುಮಾರ್ ಅವ್ರ ಮನ್ಯಾಗ ಕೇಳ್ಬೇಕಾ ನೀವ? ಮುಂಜಾನೆ ಬ್ರೇಕ್ಫಾಸ್ಟ್ ಅಲ್ರಿ ಅದು, ಭರ್ಜರಿ ಬಾಡೂಟ ಅಂತ. ಎಲ್ಲಾ ಮೀಡಿಯಾದಾಗೂ ಮೆನು ಏನು ಅನ್ನೋದೇ ದೊಡ್ಡ ಚರ್ಚೆ. ಸೊ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ತಟ್ಟೆಯಲ್ಲಿ ಇರೋದು ಏನು ಅಂತ ತಮಗೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಅದು ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ಸಾರು, ಕಾಲ್ ಸೂಪ್ ಅಂತೆ. ನಿಜಾನಾ? ಕಾಲ್ ಸೂಪ್ ಇರುತ್ತಂತ. ಓಕೆ, ಕಾಂಬಿನೇಷನ್ ಇರ್ಬೇಕಾದು. ನಮ್ಗ ಅದ್ರ ಬಗ್ಗೆ ಜಾಸ್ತಿ ಐಡಿಯಾ ಇಲ್ಲ. ಅದಕ್ಕೆ ಕಾಂಬಿನೇಷನ್ ಕಾಲ್ ಸೂಪ್ ಕುಡಿತಾರ ಅಥವಾ ಅದನ್ನು ಕೂಡ ಹಿಂಗೆ ಅದ್ರಲ್ಲಿ ಡಿಪ್ ಮಾಡಿ ತಿಂತಾರ? ಓಕೆ, ಕೋಳಿ ಸಾರಿಗೆ ಅದ್ಕೊಂಡ್ ತಿನ್ನೋದು, ಕಾಲ್ ಸೂಪ್ ಕುಡಿಯೋದು. ಆಮೇಲೆ ಇಡ್ಲಿ, ಪುರಿ, ಉಪ್ಪಿಟ್ಟು, ವಡೆ, ನೀರ್ ದೋಸೆ, ಕೇಸರಿ ಬಾತ್. ಬೇಕಾದ್ರೆ ನೀರ್ ದೋಸೆ ಕಾಂಬಿನೇಷನ್ ಅಪ್ಪ. ಇದು ನಾಟಿ ಕೋಳಿ ಸಾರು ಮುದ್ದೆ ತಿಂದ್ಮೇಲೆ ಕೇಸರಿ ಬಾತ್ ಎಲ್ಲ ತಿಂತಾರ. ಬಟ್ ಟಿಪಿಕಲಿ ಈ ತರ ನಾನ್ ವೆಜ್ ಇದ್ದದ್ ಕಡೆ ಈ ಉಪ್ಪಿಟ್ಟು, ಕೇಸರಿ ಬಾತ್, ಪುರಿ ಇವೆಲ್ಲ ತಿನ್ನಲ್ಲ. ಹೌದಲ್ವಾ? ನಾನ್ ವೆಜ್ ಇದೆ, ಇದ್ಯಾರು ತಿಂತಾರೆ ಅಂತಾರೆ, ಗೊತ್ತಿಲ್ಲ. ಸೊ ನಾನ್ ವೆಜ್ ತಿಂದ ಮೇಲೆ ಕೆಲವೊಬ್ರು ಸ್ವೀಟ್ ತಿನ್ನೋ ಅಭ್ಯಾಸ ಇರ್ಬೋದೇನಪ್ಪ, ನನಗ್ ಗೊತ್ತಿಲ್ಲ. ಬಟ್ ಇವ್ರ ಟೇಸ್ಟ್ ಹೆಂಗೇನೋ ಸಿದ್ದರಾಮಯ್ಯನವ್ರದ್ದು, ಅವ್ರದ್ದು ಆಹಾರದ ಒಂದು ಇಷ್ಟ ಕಷ್ಟಗಳು ನಮಗ್ ಗೊತ್ತಿಲ್ಲ. ಸೊ ಅವ್ರಿಗೆ ನಾನ್ ವೆಜ್ ತಿನ್ಲಿಲ್ಲ ಅಂದ್ರೆ ಇರ್ಲಿ ಅಂತ ವೆಜ್ ಕೂಡ ಒಂದು ಆಪ್ಷನ್ ಇಟ್ಟಿದ್ದಾರೆ. ಬಿಡ್ರಿಪ್ಪ, ಯಾರ್ ಬೇಕಾದವ್ರು ಹಾಳಾಕ್ ಹೋಗ್ಲಿ, ರಾಜ್ಯ ಎಕ್ಕುಟ್ ಹೋಗ್ಲಿ, ನಾವು ಮಾತ್ರ ಚಂದ ಇರ್ಬೇಕು ಅನ್ನೋದು ಅಟ್ಟ ತಲೆಯಾಗ ಐತಿಲ್ಲ ಅವ್ರಿಗೆ. ಮತ್ ಏನ್ರಿ, ರಾಜ್ಯದಾಗ ಒಂದ್ ಕಡೆ ವಿದ್ಯಾರ್ಥಿಗಳಿಗೆ ಲಾಠಿ ಏಟು, CM DCM ಗೆ ನಾಟಿ ಕೋಳಿ ಬ್ರೇಕ್ಫಾಸ್ಟ್. ಚೆನ್ನಾಗಿದೆ, ಬಹಳನೇ ಚೆನ್ನಾಗಿದೆ. ಅಧಿಕಾರಕ್ಕೆ ಬಂದ್ರ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ತೀನಂತ ಸುಳ್ಳು ಭರವಸೆ ಕೊಟ್ಟ ಇವ್ರ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟು ತಾವು ಮಾತ್ರ ಆರಾಮಾಗಿ ನಾಟಿ ಕೋಳಿ ಸಾರು ತಿನ್ಕೋತ ಕುಂತಾರ. ಇವರಿಗೆ ಕುರ್ಚಿ ಸಲುವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಲಿಕ್ಕ ಸಿಕ್ಕಾಪಟ್ಟೆ ಟೈಮ್ ಅದ. ಆದ್ರ ನೌಕರಿಯ ಸಲುವಾಗಿ ಬೀದ್ಯಾಗ ಹೋರಾಟ ಮಾಡ್ಲಿಕ್ಕತ್ತಾರಲ್ಲ ವಿದ್ಯಾರ್ಥಿಗಳು, ಅವರ ಸಮಸ್ಯೆ ಕೇಳಕ್ ಮಾತ್ರ ಇವ್ರ ಬಲ್ಲಿ ಟೈಮ್ ಇಲ್ಲ ನೋಡ್ರಿ. ಎಂಥ ನ್ಯಾಯ ಇದು? ಇಲ್ಲಿ ನೋಡಿದ್ರ ಇವ್ರಿಬ್ಬರದು ಬ್ರೇಕ್ಫಾಸ್ಟ್
ಪಾಪ ಅಲ್ಲಿ ದಲಿತ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಗೇನೂ ಇಲ್ಲ ಅವರಿಬ್ರಿಗೆ ಹೇಗೆಲ್ಲ ಅಂತ ಮನ್ಸಿಗೆ ಹಚ್ಕೊಂಡು ಕುಂತು ಬಿಟ್ಟಾರ. ಬ್ರೇಕ್ಫಾಸ್ಟ್ ಅವರಿಬ್ರು ತಗೊಳ್ಳೋದು, ನಮ್ಮನ್ನೇನೇನು ಹೇಳ್ತೀರಾ ಅಂದರೆ ನಮಗೆ ಬ್ರೇಕ್ಫಾಸ್ಟು ಇಲ್ಲ ಏನೂ ಇಲ್ಲ. ಅವರು ನಮ್ಮನ್ನೇನು ಕರೆದಿಲ್ಲ. ಬ್ರೇಕ್ಫಾಸ್ಟ್ ಅವರಿಬ್ರು ತಗೊಳ್ಳೋದು, ನಮ್ಮನ್ನೇನೇನು ಹೇಳ್ತೀರಾ ಅಂದರೆ ನಮಗೆ ಬ್ರೇಕ್ಫಾಸ್ಟು ಇಲ್ಲ ಏನೂ ಇಲ್ಲ. ಅಲ್ಲ ಈಗ ಸದ್ಯಕ್ಕೆ ಅವರಿಬ್ಬರೇ ತಿಂಡಿ ತಿಂತಾವ್ರೆ, ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿಂದು. ಅಲ್ಲ ಈಗ ಸದ್ಯಕ್ಕೆ ಅವರಿಬ್ಬರೇ ತಿಂಡಿ ತಿಂತಾವ್ರೆ, ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ. ದಲಿತರು ಬರೀ ವೋಟ್ ಬ್ಯಾಂಕಿಗೆ ಅಷ್ಟೇ ನೋಡ್ರಿ, ಆಮೇಲೆ ಇದೇ ಐತ್ರಪ್ಪ ಪರಿಸ್ಥಿತಿ. ಅರ್ಥ ಆಯ್ತಿಲ್ಲ ನಿಮಗ್? ಅಯ್ಯೋ, ಸಿದ್ದರಾಮಯ್ಯ ಅವರ ಸರ್ಕಾರದಾಗ ಮಾನ್ಯ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪನವರ ಮುಂದಾಳತ್ವದಾಗ ಈ ಸಲ ನೋಡ್ಬಾರ್ದೆಲ್ಲ ನೋಡ್ಬಿಟ್ಟಿವಿ, ಕೇಳಬಾರ್ದೆಲ್ಲ ಕೇಳ್ಬಿಟ್ಟಿವಿ. ಪಾಪ ಆ ಸಾಲಿ ಶಿಕ್ಷಕರನ್ನ ಬೀದಿ ನಾಯಿಗಳ ಸಮೀಕ್ಷಕಂತ ಬಿಟ್ಟಾರಲ್ರಿ, ಇದಕ್ ಏನ್ ಹೇಳ್ಬೇಕು ಹೇಳ್ರಿ? ಶಿಕ್ಷಕರನ್ನ ಪಾಠ ಮಾಡಕ್ ಬಿಡಿ, ನಾಯಿಗಳು ಲೆಕ್ಕ ಹಾಕಕ್ ಬಿಡಬೇಡಿ. ಶಿಕ್ಷಣ ಸಂಸ್ಥೆಗಳು ಅಂದ್ರೆ ಏನ್ ಅಂದ್ಕೊಂಡಿದಾರೋ ಗೊತ್ತಿಲ್ಲ. ಎಷ್ಟು ಸರಿ ಇದು ಶಿಕ್ಷಣ ಸಂಸ್ಥೆಗಳಿಗೆ ನೀವು ಆದೇಶವನ್ನ ಮಾಡಿ ನಾಯಿಗಳನ್ನ ಲೆಕ್ಕ ಕೊಡಿ ಅಂತಕ್ಕಂಥದ್ದು ಅನ್ನೋದು ಪ್ರಶ್ನೆ ಆಗತ್ತೆ. ಹಾಗಾಗಿ ಎಲ್ಲರೂ ಅಸಮಾಧಾನಗೊಂಡಿದ್ದಾರೆ. ಅದರಿಂದ ನಾವು ಇದನ್ನ ಆಕ್ಷೇಪಿಸ್ತೀವಿ. ಯಾವುದೇ ಕಾರಣಕ್ಕೂ ನೀವು ಈ ಥರ ಧಮಕಿ ಹಾಕೋದು ಒಪ್ಪುವಂಥದ್ದಲ್ಲ. ಬರೀ ನಾಯಿ ಅಷ್ಟೇ ಕಂಟ್ರೋಲ್ ಮಾಡಿದ್ರೆ ಎಲ್ಲವನ್ನೂ ಕಂಟ್ರೋಲ್ ಮಾಡೋ ಪ್ರಯತ್ನಗಳನ್ನು ಅಂದ್ರೆ ನಮ್ಮ ಹತ್ರ ಕೆಲಸ ಮಾಡ್ಸಕ್ಕೆ ಹೊರಟಿದ್ದಾರೆ. ನಾವೀಗ ಮಕ್ಕಳಿಗೆ ಪಾಠವನ್ನು ಮಾಡುವಂಥದ್ದು ಮತ್ತು ಅವರ ಶೈಕ್ಷಣಿಕ ಬದುಕನ್ನು ರೂಪಿಸೋದ್ರ ಕಡೆ ನಮ್ಮ ಗಮನ ಹೆಚ್ಚಾಗಿರುತ್ತೆ. ಸೊ ಈಗ ಬೀದಿ ನಾಯಿನ ಅಥವಾ ನಮ್ಮ ಶಾಲೆ ಒಳಗೆ ಬರುವಂಥ ನಾಯಿಗಳನ್ನೆಲ್ಲ ನಾವು ಅವ್ರಿಗೆ ಹಿಡಿದು ಕೊಡೋವಂಥದ್ದು, ಮಾಹಿತಿ ಕೊಡುವಂಥ ಕೆಲಸಗಳನ್ನು ಮಾಡೋದಕ್ಕೆ ನಾವು ಅದಕ್ಕೆ ಸೂಕ್ತ ಆಗೋದಿಲ್ಲ. ಇದು ಭಾಳ ಹಾಸ್ಯಾಸ್ಪದ ಆಗುತ್ತೆ ಮತ್ತು ಅವರು ಬೇಜವಾಬ್ದಾರಿ ಅಂತ ಹೇಳೋಕ್ಕೆ ಆಗುತ್ತೆ. ಇದನ್ನು ನಾನು ಖಂಡಿತವಾಗೂ ನಾವು ಖಂಡಿಸ್ತೀವಿ ಅದನ್ನು. ಸೊ ಹಾಗಾಗಿ BBMP ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ಅದ್ರ ಬಗ್ಗೆ ಮಾಹಿತಿ ತಗೊಳ್ಳೋವಂಥದ್ದಾಗಲಿ ಅವನ್ನ ನಿಯಂತ್ರಿಸುವಂತಹ ಕ್ರಮ. ಅಲ್ಲ, ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡಬೇಕು, ಮಾರ್ಗದರ್ಶನ ನೀಡಬೇಕು, ಅಥವಾ ನಾಯಿಗಳನ್ನು ಹುಡ್ಕೊಂಡು ಹೋಗ್ಬೇಕು? ಇಂಥವ್ರೆಲ್ಲ ಶಿಕ್ಷಣ ಮಂತ್ರಿ ಆದ್ರ ನಾಯಿ ಹುಡುಕ್ಲಿಕ್ಕೂ ಕಳಿಸ್ತಾರ, ಕೋಳಿ ಹಿಡಿಲಿಕ್ಕೂ ಕಳಿಸ್ತಾರ, ಯಾರಿಗ್ ಗೊತ್ತು ಹೇಳ್ರಪ್ಪ. ಇನ್ನ ಚಳಿಗಾಲದ ಅಧಿವೇಶನದ ವಿಷಯಕ್ಕೆ ಬಂದ್ರ ಇವತ್ತು ಅದೇ ಕತಿ. ಕೇಸ್ SIR ವಿರುದ್ಧ ಮೇಡಮ್ ಸೋನಿಯಾ ನೇತೃತ್ವದಾಗ ಪ್ರತಿಭಟನೆ ನಡಿಲಿಕ್ಕತ್ತದ. ಅಲ್ಲ, ಅಲ್ಲಿ ಪ್ರತಿಭಟನೆ ನಡಿಲಿಕ್ಕತ್ತಿದ್ರ ನಮ್ಮ ರಾಹುಲ್ ಗಾಂಧಿ ಅವ್ರು ಏನ್ ಮಾಡ್ಲಿಕ್ಕತ್ತಾರ ಅಂತ ಸ್ವಲ್ಪ ನೋಡ್ರಿ. ಅಣ್ಣ ಫೋನ್ಯಾಗ ಫುಲ್ ಬಿಸಿ, ಹೋಗಿ ಹೋಗಿ ಇವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಲ್ಲ. ಅಲ್ಲಿ ಏನೋ ಇಡೀ ಪಕ್ಷದವರು ಸೀರಿಯಸ್ ಆಗಿ ಪ್ರತಿಭಟನೆ ಮಾಡ್ಲಿಕ್ಕತ್ತಿದ್ರ ಇವ್ರದ್ದು ನೋಡ್ರಿ ಹೆಂಗದ, ಮೊಬೈಲ್ನ್ಯಾಗ ಬಿಸಿ ಫುಲ್. ಮೋಸ್ಟ್ಲಿ ನೆಕ್ಸ್ಟ್ ಯಾವ ದೇಶಕ್ಕೆ ಪ್ಲಾನ್ ಮಾಡ್ಬೇಕು, ಎಲ್ಲಿ ಟ್ರಿಪ್ಪಿಗೆ ಹೋಗ್ಬೇಕು ಅಂತ ನೋಡ್ಲಿಕ್ಕತ್ತಿದ್ರು ಕಾಣ್ತದೆ. ಇನ್ನೊಂದ್ ಕಡೆ ಒಳಗ JP ನಡ್ಡಾ ಅವರಂತೂ ಇಡೀ ಕಾಂಗ್ರೆಸ್ ಅನ್ನ ರೋಸ್ಟ್ ಮಾಡಿಬಿಟ್ರು. हमारे बहुत ही सम्माननीय है लीडर ऑफ ऑपोजिशन। ठीक है, आपको बिहार की हार ने, हरियाणा की हार ने, महाराष्ट्र की हार ने काफी तकलीफ पहुंचाई है, लेकिन तकलीफ को डॉक्टर के सामने बोलना चाहिए। ಇದೆಲ್ಲದರ ನಡುವ ನಮ್ ಪ್ರಿಯಾಂಕಾ ಖರ್ಗೆ ಅವ್ರು ಅದಾರಲ್ಲ, ಸುಮ್ಮನೆ ಇರ್ಲಾರ್ದ ಇರ್ವಿ ಬಿಟ್ಕೊಂಡಾರ ನೋಡ್ರಿ. ಹೌದು ಬಿಡ್ರಿ, ಅದ ಅವ್ರಿಗೆ ಒಂಥರ ಐತದ, ಹಂಗ ಇರ್ಬೇಕು. ಸುಬ್ರಹ್ಮಣ್ಯನ್ ಸ್ವಾಮಿ ಗೊತ್ತಲ್ಲ, ಈ ಮೊನ್ನೆ ಮೋದಿಜಿ ತಮ್ಮನ್ನ ಸೈಡ್ ಲೈನ್ ಮಾಡಿದ್ರು ಅನ್ನೋ ಕಾರಣಕ್ಕ ಏನೋ ಮೋದಿಜಿ ವಿರುದ್ಧ ಏನೇನೋ ಹೇಳ್ಕೊಂತಿದ್ರು. ಈಗಷ್ಟ ಅವರೊಂದು ಟ್ವೀಟ್ ಮಾಡಿದ್ರಪ್ಪ. ಈಗೀಗ ಮೋದಿಜಿ ವಿದೇಶಕ್ಕೆ ಹೋಗೋದ್ರ ಬಗ್ಗೆ ಏನೋ ವಿಡಿಯೋ ಸಾಕ್ಷಿ ಐತಿ ಅಂತ, ಅಲ್ಲಿ ಅವ್ರು ಮಜಾ ಮಾಡ್ತಾರಂತ, ಹಿಂಗ ಏನೋ ಟ್ವೀಟ್ ಮಾಡಿದ್ರು. ಯಾಕಂತ ಹೇಳ್ತೀನಿ ಕೇಳ್ರಿ. ಆ ಟ್ವೀಟ್ ಬಗ್ಗೆ ಯಾರೋ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ.
ಯಾಕಂದ್ರ ಎಲ್ಲರಿಗೂ ಆ ಮನುಷ್ಯ ಹೆಂಗ್ ಅನ್ನೋದು ಚಲೋ ಗೊತ್ತಿತ್ತು. ಅಂಥವ್ರು ಮಾತಾಡಿದಾಗ ಯಾಕೆ ತಲೆ ಕೆಡ್ಸ್ಕೊಬೇಕಂತ ಹೇಳಿ ಬಿಟ್ಟಿದ್ರು. ಆದ್ರ ಪ್ರಿಯಾಂಕಾ ಖರ್ಗೆ ಅವ್ರು ಅದಾರಲ್ಲ, ಸುಮ್ಮನೆ ಇರುವುದಿಲ್ಲ ನೋಡ್ರಿ. ಅದನ್ನ ತಗೊಂಡು ರೀಟ್ವೀಟ್ ಮಾಡಿ ಬಿಜೆಪಿ ಅವರು ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಾಕತ್ತಿಲ್ಲ, ಯಾಕೆ ಯಾರು ಕ್ರಮ ತಗೊಳ್ಳಿಕತ್ತಿಲ್ಲ ಅಂತ ಪೋಸ್ಟ್ ಮಾಡಿಬಿಡ್ತಾರ. ತಗೊಳ್ರಿ, ಇರ್ಲಾರ್ದೆ ಮೈ ಮ್ಯಾಲ ಇರುವಿ ಬಿಟ್ಕೊಂಡಂಗೇ ಆಯ್ತು. ಅವ್ರಿಗೆ ಎಷ್ಟು ಕಡಿಲಿಕತ್ತದಂದ್ರೆ ಈಗ ಚುಚ್ಚಲಿಕತ್ತದ ಇರುವಿ. ಪ್ರಿಯಾಂಕಾ ಖರ್ಗೆ ಅವರು ಈ ಟ್ವೀಟ್ ಮಾಡ್ತಿದ್ದಂಗೆನೆ ಎಲ್ಲರೂ ಸುಬ್ರಹ್ಮಣ್ಯನ್ ಸ್ವಾಮಿ ಅವ್ರದ್ದು ಹಳೀದೊಂದು ವಿಡಿಯೋ ಪೋಸ್ಟ್ ಮಾಡ್ಲಿಕ್ಕ ಶುರು ಹಚ್ಕೊಂಡು ಬಿಟ್ರು. ಅಂಥದ್ ಏನದ ಅಂತ ಹೇಳ್ತೀನಿ ಕೇಳ್ರಿ. ಇದೇ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಹಿಂದೊಮ್ಮ ಸೋನಿಯಾ ಗಾಂಧಿ ಅವರನ್ನ ವೇಶ್ಯೆ ಅಂತ ಕರೆದಿದ್ರು. ರಾಹುಲ್ ಗಾಂಧಿ ಡ್ರಗ್ಸ್ ತಗೋತಾರ ಅಂತಂದಿದ್ರು. ನೋಡ್ರಪ್ಪ, ಆಶ್ಚರ್ಯ ಅಂತಂದ್ರ ಅಷ್ಟ ಕೆಟ್ಟ ಆರೋಪ ಮಾಡಿದ್ರು ಸಹಿತ ಕಾಂಗ್ರೆಸ್ನ್ಯಾಗ ಯಾರು ಕ್ರಮ ತಗೊಳಕ್ ಹೋಗಿರ್ಲಿಲ್ಲ, ಒಂದು FIR ಹಾಕಿರ್ಲಿಲ್ಲ. ಯಾಕ ನೋಡ್ರಿ, ಪ್ರಿಯಾಂಕಾ ಖರ್ಗೆ ಅವ್ರಿ ಸುಮ್ಮನಿದ್ದಿದ್ರಿ ಅಂದ್ರ ಈ ವಿಡಿಯೋ ವೈರಲ್ ಆಗ್ತಿತ್ತ. ಒಂದು ಖರೆ ವಿಷಯ ಹೇಳ, ರಾಹುಲ್ ಗಾಂಧಿ ಅವರನ್ನ ಹಾಳು ಮಾಡ್ಲಿಕ್ಕತ್ತಿರೋದು ನೀವು ನಿಮ್ಮಂತವ್ರು ಅಷ್ಟ ನೋಡ್ರಪ್ಪ. ಇನ್ನು ಕರ್ನಾಟಕದಾಗ ಕುರ್ಚಿ ಗದ್ಲ ಎಷ್ಟರೇ ಆಗ್ಲಿ, ನಾವು ಮಾತ್ರ ಸನಾತನ ವಿರೋಧ ಮಾಡೋದು ಬಿಡುವುದಿಲ್ಲ ಅಂತ ಅಲ್ಲಿಕತ್ತಾರ. ಅಲ್ಲ, ಇವ್ರಿಗೆ ಕಾಲೇಜ್ನಾಗ ಮಕ್ಕಳು ಮಾಲೆ ಹಾಕೊಂಡು ಹೋಗೋದ್ನು ಸಮಸ್ಯೆ ಆಗಿದೆ ಅಂತ ನೋಡ್ರಿ. ಕಾಲೇಜಲ್ಲಿ ನಾವು ಮಲೆ ಏನು ಹಾಕಂಗಿಲ್ವಂತ, ಏರ್ ಸಂಘಗಳು ಯಾವ ಥರ ಮಲೆನ ಹಾಕಂಗಿಲ್ವಂತೆ. ಹಿಂಗೆಲ್ಲ ಆದರೆ ನಾವು ಏನು ಮಾಡೋದು? ಕಾಲೇಜ್ ಅದಕ್ಕೆ ಪ್ರಿನ್ಸಿಪಲ್ ಕಾಲೇಜಿಗೆ ಬರೋದ್ರೆ ಮಲೆ ಬಿಚ್ಚು ಬನ್ನಿ, ಇಲ್ಲಾಂದ್ರೆ ನೀವು ಬರೋಕೆ ಹೋಗ್ಬಿಡಿ, ಏನೋ ಹಾಕಂಗಿಲ್ಲ, ಮಣಿಕಂಠ ಏನೇನು ಹಾಕಂಗಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಅದಕ್ಕೆ ಈಗ ಬಂದು ಸ್ಟ್ರೈಕ್ ಮಾಡ್ತೀವಿ. ಎಷ್ಟು ಜನ ಮಾಲೆಗೆ ನಾವು ಸದ್ಯಕ್ಕೆ 3 ಜನ ಹಾಕ್ತೀವಿ. ಹಾಕೊಂಬಂದಿದ್ದೆ ಇವರು ಬನ್ನಿ, ಇಲ್ಲ ಮಾಲೆ ಹಾಕೊಂಡೆಲ್ಲ ಬರೋಂಗಿಲ್ಲ ನೀವು ಕಾಲೇಜಿಗೆ, ಕಾಲೇಜಿಗೆ ಬರೋದ್ರೆ ಮಲೆ ಬಿಚ್ಚು ಬನ್ನಿ, ಇಲ್ಲಾಂದ್ರೆ ಅಟೆಂಡೆನ್ಸ್ ಅದು ನಿಮಗೆ ಬಿಟ್ಟಿದ್ದು, ನಾವೇನೋ ಮಾಡೋಕ್ಕಾಗಲ್ಲ, ಏನಾದರೂ ಮಾಡ್ತೀವಿ. ಕಾಲೇಜಿಂದ ಹೊರಗೆ ಹಾಕಿ ಇವತ್ತು ಕಾಲೇಜಿನ ಡೈರೆಕ್ಟ್ ಹೊರಗೆ ಕಳಿಸಿದ್ವಿ, ಏನೋ ಮಾತಾಡ್ತಿಲ್ಲ, ಹೊರಗೆ ಹೋಗಿ ಅಂತೇಳಿ ಹೊರಗೆ ಕಳಿಸಿದ್ವಿ. ಕಳೆದ ವರ್ಷ ಎಲ್ಲ ಹಾಕೋ ಬರ್ತಾ ಇದ್ರ? ಅದು ಗೊತ್ತಿಲ್ಲ ಸ್ವಾಮಿ, ನಾನು ಫಸ್ಟ್ ವರ್ಷ ಇದು ವಿಶ್ವಾಸ. ಇನ್ನ ಈ ಕಣ್ಣಾಗ ಅದೇನೇನ್ ನೋಡ್ಬೇಕು ಏನೋ, ಆದ್ರ ಕಡಿದಾಗಿ ಈ ಕಣ್ಣಾಗ ನೋಡ್ಬೇಕಾದಂತ ಒಂದು ವಿಡಿಯೋ ಐತಿ, ಹೇಳ್ತೀನಿ ಕೇಳ್ರಿ. ಬರೇ 19 ವರ್ಷದ ವೇದಮೂರ್ತಿ ಮಹೇಶ್ ಇಡೀ ವೇದ ಪರಂಪರೆದಾಗೆ ಅಗದಿ ಕಠಿಣವಾದಂತಹ 2000 ಮಂತ್ರಗಳನ್ನೊಳಗೊಂಡ ದಂಡಕ್ರಮ ಪಾರಾಯಣವನ್ನ 50 ದಿನದಾಗ ಪೂರ್ಣಗೊಳಿಸಿ, ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇತಿಹಾಸನೇ ನಿರ್ಮಾಣ ಮಾಡ್ಯಾರ. 200 ವರ್ಷಗಳ ಆದ ಮ್ಯಾಲ ಈ ಅಸಾಮಾನ್ಯ ಸಾಧನೆಗೈದ ಇವರನ್ನ ಮೋದಿ ಹೊಗಳ್ಯಾರ. ಅಷ್ಟೇ ಅಲ್ಲ, ದಂಡಕ್ರಮ ವಿಕ್ರಮಾದಿತ್ಯ ಅನ್ನುವಂಥ ಬಿರುದನೂ ಪಡೆದಾರೆ ಇವರು. ನಮ್ಮ ಸನಾತನ ಧರ್ಮ ಸಂಸ್ಕೃತಿ ಆಚರಣೆಯನ್ನ ಮುಂದಿನ ಪೀಳಿಗೆಗೂ ಕೊಂಡೊಯ್ಬೇಕಾದಂಥದ್ದು ನೋಡ್ರಪ್ಪ. ಇದು ಖುಷಿ ಆಗ್ತದಿಲ್ಲ ಹೇಳ್ರಿ ಇದನ್ನೆಲ್ಲ ನೋಡ್ಲಿಕ್ಕ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.